ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಏನಪ್ಪ ಇದು ಫುಲ್ ಮಿಂಚಿಂಗಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಈ ನಾನು ಏನಕ್ಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ನನ್ನ ಬ್ಯೂಟಿ ಸೀಕ್ರೆಟ್ ಅಂದರೆ ಲಾಂಗ್ ಹೇರ್ ಮತ್ತು ವೆರಿ ಗ್ಲೋಯಿಂಗ್ ಸ್ಕಿನ್ ಮತ್ತು ಇಷ್ಟು ಹೆಂಗಾಗಿರ್ಲಿಕ್ಕೆ ಏನು ಸೀಕ್ರೆಟ್ ಇದೆ ಅಂತ ನಾನು ಏನು ಫಾಲೋ ಮಾಡ್ತಿದ್ದೀನಿ ಇವತ್ತು ಶೇರ್ ಮಾಡ್ಕೊಬಿಡೋಣ, ಇವತ್ತು ರಿವೀಲ್ ಮಾಡೇ ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬ ಜನ ಕೇಳಿದ್ರಿ ನಿಮ್ಮ ಹೇರ್ ಕೇರ್ ಸೀಕ್ರೆಟ್ ಹೇಳ್ತಾ ಇರಿ, ನಿಮ್ಮ ಹೇರ್ ಸೀಕ್ರೆಟ್ ಹೇಳಿ, ನಿಮ್ಮ ಸ್ಕಿನ್ನಿನ ಸೀಕ್ರೆಟ್ ಹೇಳಿ. ಸೊ ಎಷ್ಟು ಜನ ಮೆಸೇಜ್ ಕೂಡ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಎರಡು ಮಕ್ಕಳು ತಾಯಿ ಆದ್ರೂ ತುಂಬ ಹೆಂಗಾಗಿ ಕಾಣ್ತೀರಾ. ಈಗ ಡೆಲಿವರಿ ಆಗಿದ್ರೂ 2 ಸಲ ಸಿ ಸೆಕ್ಷನ್ ಆಗಿದೆ ನನಗೆ, ಆದ್ರೂ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ. ಮತ್ತು ಹೇಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ನ ನೀವು ರಿವೀಲ್ ಮಾಡಿ ದಯವಿಟ್ಟು ಅಂತ ಎಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಸೊ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಈ 3 ಮಂತ್ಸಿಂದ ನಾನು ಸಿನ್ಸಿಯರಾಗಿ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೇ ಬಿಡೋಣ ಅಂತ ಕಾಲ ಕೂಡ ಬಂದಿದೆ. ನೋಡ್ತಾ ಇದ್ದೀರಾ ನನ್ನ ಹೇರ್ ಆಗಿರ್ಬೋದು, ನನ್ನ ಸ್ಕಿನ್ ಆಗಿರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಸ್ಕಿನ್ನು. ಮತ್ತು ನೋಡಿ ಹೇರ್ ಬಂದ್ ಮಾಡಿದ್ರು ಕೂಡ ಎಷ್ಟು ತಿಕ್ಕಾಗಿ ಕಾಣುತ್ತೆ, ಎಷ್ಟು ಪರ್ಫೆಕ್ಟಾಗಿ ಕಾಣುತ್ತೆ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು. ಮತ್ತು ಸ್ಕಿನ್ ನಿಮಗೆ ನೀವು ನೋಡಿರ್ಬೋದು, ಮೇಕಪ್ ಆ್ಯಸ್ ಯೂಶ್ವಲ್ ಎಲ್ಲ ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡೇ ಮಾಡ್ಕೋತಾರೆ. ಆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ವಯಸ್ಸಾದವ್ರಂಗೆ ಕಾಣ್ತಿದ್ಯಾ ಏನು ಎತ್ತ ಅಂತ. ಸೊ ನೋಡಿ ಸ್ಕಿನ್ ಎಲ್ಲ ಎಷ್ಟು ಕ್ಲಿಯರಾಗಿ ನೀಟಾಗಿ ಕಾಣುತ್ತೆ, ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ ನನಗೆ. ಹೇರ್ ನೋಡಿರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ಮೇಂಟೈನ್ ಮಾಡಿದ್ದೀನಿ ಅಂತ. ಸೊ ಪಬ್ಲಿಕಲ್ಲೂ ಅಷ್ಟೇ ಫ್ರೆಂಡ್ಸ್, ನಾನು ಎಲ್ಲೇ ಹೋದ್ರೂ ಫಸ್ಟ್ ಕಣ್ಣು ಹೋಗೋದೇ ನನ್ನ ಹೇರ್ ಮೇಲೆ ಕಣ್ಣು ಹೋಗುತ್ತೆ ಜನಗಳಿಗೆ. ಸೊ ಈ ಟಿಪ್ಸ್ನ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಇದೇ ನಂದು ಡೈಲಿ ರೋಟೀನ್. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಇದು 2 ಕ್ಯೂಬ್ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತೀನಿ. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು, ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಗೊತ್ತಲ್ವಾ ನಿಮಗೆ, ಹೇರಿಗಾಗಲಿ ಸ್ಕಿನ್ನಿಗಾಗಲಿ ರಾಮ ಬಾಣ ಅಂದರೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ರಾಮ ಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ನೋಡಿ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತಗೊಂಡು ನಾನು ತೊಳ್ಕೊಂಡಿದ್ದೀನಿ. ನೀಟಾಗಿ ತೊಳ್ಕೊಬೇಕು. ನೋಡಿ ಫ್ರೆಂಡ್, ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳುವಾಗ ಚೆನ್ನಾಗಿರೋದನ್ನು ಸೆಲೆಕ್ಟೆಡ್ ಐಟಮ್ನ ನೀವು ತೊಗೊಳ್ಳಿ. ಸ್ವಲ್ಪ ಹಾಳಾಗಿರೋದನ್ನೆಲ್ಲ ಯೂಸ್ ಮಾಡಬೇಡಿ. ಸೊ ಅದು ಹೆಲ್ತಿಗೂ ಒಳ್ಳೆಯದೇನಲ್ಲ. ಸೊ ಚೆನ್ನಾಗಿರೋ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ನೋಡಿ ಬೆಟ್ಟದ ನೆಲ್ಲಿಕಾಯಿ, ಪುದೀನ ಮತ್ತು ಶುಂಠಿ. ನೋಡಿ ಶುಂಠಿನೂ ಅಷ್ಟೇ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ದಲೆ 1 ಲೆಮನ್ ಬೇಕಾಗತ್ತೆ. ಸೊ ಲೆಮನ್ನ ಅದು ಸ್ಕ್ವೀಸ್ ಮಾಡಿ ಹಾಕೊಳ್ಳೋದು, ಹೋಲ್ ಅದೇ ಥರ ಲೆಮನ್ ಹಾಕೋಬೇಡಿ. ಸೊ ರಸನ ಹಿಂಡ್ಕೊಳ್ಳಿ. ಒಂದು ಸಣ್ಣ ಕಪ್ಪಿಗೆ ರಸ, ಒಂದು ಫುಲ್ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಒಂದು ಜ್ಯೂಸ್ ಮೇಕರ್ಗೆ ನೀವು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ಕುದಿಸಿ ರುಬ್ಬಿ ಪಲ್ಪ್ನೆಲ್ಲ ಎಸೆಯೋ ಹಾಗಿಲ್ಲ. ಇದು ಕಂಪ್ಲೀಟ್ ಹೋಲ್ ವಸ್ತುಗಳು ಹೆಲ್ಪ್ ಆಗುತ್ತೆ. ಸೊ ನೋಡಿ ಇಲ್ಲಿ ಜ್ಯೂಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಜ್ಯೂಸ್ ಮೇಕರ್ಗೆ ನಾನು ಪುದೀನ, ಶುಂಠಿ ಮತ್ತು ಹೆಚ್ಚಿಟ್ಕೊಂಡಿದ್ದೀನಲ್ವ ಬೆಟ್ಟದ ನೆಲ್ಲಿಕಾಯಿ, ಅದನ್ನೆಲ್ಲ ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಲ್ವ, ಒಂದು ಫುಲ್ ನಿಂಬೆಹಣ್ಣು ರಸನೂ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿ ಉಪ್ಪು ಸಕ್ಕರೆ ಏನೂ ಹಾಕಬೇಡಿ ಫ್ರೆಂಡ್ಸ್, ಇಷ್ಟನ್ನೇ ಯೂಸ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆಮ್ಲ ಅಂತೂ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂದರೆ, ನಿಮ್ಮ ಸ್ಕಿನ್ನಿಗಾಗಿರ್ಬೋದು, ನಿಮ್ಮ ಹೇರಿಗಾಗಿರ್ಬೋದು, ಮತ್ತು ನಿಮ್ಮ ವೆಯ್ಟ್ ಲಾಸಿಗಾಗಿರ್ಬೋದು, ಎಂಥ ಒಳ್ಳೆ ಇದು ಮೆನ್ ಆ್ಯಂಡ್ ವಿಮೆನ್ ಇಬ್ಬರಿಗೂ ನಾನು ಹೇಳ್ತಾ ಇರೋದು. ನಿಮ್ಮ ಬ್ಯೂಟಿ ಯಾವ ಥರ ಹೆಚ್ಚಾಗ್ತಾ ಹೋಗುತ್ತೆ ನೋಡ್ತಾ ಇರಿ. ಸೊ ತುಂಬಾ ಒಳ್ಳೆಯದು ಆಮ್ಲ. ಅದ್ರ ಜೊತೆಗೆ ಶುಂಠಿ ಹಾಕಿದ್ದೀವಿ. ಶುಂಠಿ ಅಂತೂ ಒಂದು ಆ್ಯಂಟಿ ಆಕ್ಸಿಡೆಂಟ್ ಥರ ಯೂಸ್ ಮಾಡುತ್ತೆ. ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಾಗತ್ತೆ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಅದು ನೀಟಾಗಿ ಬ್ಲೆಂಡ್ ಆಗಲಿಕ್ಕೆ ನೀವು 1 ಕಪ್ಪಷ್ಟು ವಾಟರ್ನ ಯೂಸ್ ಮಾಡಬಹುದು. ವಾಟರ್ ಯೂಸ್ ಮಾಡಿ ಏನಾಗೋದಿಲ್ಲ. ಅದು ನೀಟಾಗಿ ಗ್ರೈಂಡ್ ಆಗಬೇಕು ಅಂದರೆ ನಿಮಗೆ ವಾಟರ್ ಬೇಕೇ ಬೇಕಾಗುತ್ತೆ. ಅದಲ್ಲದೆ ಅದು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಆಗಲಿಕ್ಕೂ ನೀರು ಬೇಕಾಗುತ್ತೆ. ಹಾಗಾಗಿ ಚೆನ್ನಾಗಿ ನುಣ್ಣಗಾಗಬೇಕು, ಅದು ಕಂಪ್ಲೀಟ್ ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ರುಬ್ಬೋಕ್ಕೆ ತುಂಬ ತೆಳ್ಳಗೆ ಮಾಡ್ಕೊಬಿಡ್ಬೇಡಿ ಫ್ರೆಂಡ್ಸ್, ಯಾಕಂದರೆ ಅದರ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ತುಂಬ ತೆಳ್ಳಗೆ ನೀರು ಹಾಕಬೇಡಿ ಜಾಸ್ತಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ಹದಕ್ಕೆ ಬಂದರೆ ಸಾಕು.
ತುಂಬ ಚೆನ್ನಾಗಾಗುತ್ತೆ ಐಸ್ ಕ್ಯೂಬ್ಸು. ಎಷ್ಟು ಚೆನ್ನಾಗಾಗುತ್ತಪ್ಪ ಅಂದರೆ ಬಿಸಿನೀರಿಗೆ ಹಾಕಿದ ತಕ್ಷಣವೇ ನೀಟಾಗಿ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಇಷ್ಟಾದರೆ ಪೇಸ್ಟ್ ಸಾಕು, ಏನು ತರ್ತರಿಯಾಗಿ ಸಿಗ್ದಲೇ ಇದ್ದರೆ ಸಾಕು, ಇಷ್ಟು ಪೇಸ್ಟ್ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ನೀಟಾಗಿ ಒಂದು ಸ್ಪೂನಿಂದ ತೆಕ್ಕೊಂಡು ನಿಮ್ಮ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವ ಅದರಲ್ಲೆಲ್ಲ ನೀಟಾಗಿ ಹಾಕಿಟ್ಕೊಳ್ಳಿ. ನಾನು ಮಿಕ್ಕಿದ್ದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಪ್ಸಲ್ಲೇ ಹಾಕಿಟ್ಕೋತೀನಿ, ಅದನ್ನು ಸ್ವಲ್ಪನೇ ಯೂಸ್ ಮಾಡ್ಕೊತೀನಿ. ನೋಡಿ ಈ ಥರ ಯಾವುದೂ ವೇಸ್ಟ್ ಆಗಲ್ಲ ಫ್ರೆಂಡ್ಸ್ ಇದರಲ್ಲಿ. ಇದು ಹೋಲ್ ಏನು ನಾವು ಗ್ರೈಂಡ್ ಮಾಡಿರ್ತೀವಿ ಅದು ಅಷ್ಟೂ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಎಂಥ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ. ಹೇರ್ ಗ್ರೋತು ಅಷ್ಟೇ 30 ಡೇಸ್ ಇದನ್ನು ಯೂಸ್ ಮಾಡ್ತಾ ಹೋಗಿ ನಿಮ್ಮ ಸ್ಕಿನ್ನಲ್ಲಿರೋ ಆ್ಯಕ್ನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ಕಿನ್ ಗ್ಲೋನೆಸ್ ಇರ್ಬೋದು, ಹೇರೇ ಗ್ರೋತೇ ಆಗ್ತಾ ಇಲ್ಲ ಅಂತ ಅಂದರೆ, ಮತ್ತು ನಿಮ್ಮ ಹೊಟ್ಟೆ ಸುತ್ತ ಇರೋ ಬೊಜ್ಜನ್ನು ಕರಗಿಸ್ಲಿಕ್ಕೆ ಯಾವುದೇ ಹಳೇ ಬೊಜ್ಜಿದ್ರೂ ನೀಟಾಗಿ ಕರಗುತ್ತೆ. ಬೆಳಗ್ಗೆ ಎದ್ದು ನೋಡಿ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಐಸ್ ಕ್ಯೂಬ್ಸು, ಅದರಲ್ಲಿ 2 ಐಸ್ ಕ್ಯೂಬ್ನ ಒಂದು ದೊಡ್ಡ ಗ್ಲಾಸ್ ನೀರಿಗೆ ತೊಗೊಳ್ಳಿ. ನೋಡಿ 2 ಐಸ್ ಕ್ಯೂಬ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಐಸ್ ಕ್ಯೂಬ್ ಫ್ರೆಂಡ್ಸ್. ಸೊ 2 ಐಸ್ ಕ್ಯೂಬಿಗೆ ನೀವು ನೀರು ಬಿಸಿ ಇಟ್ಕೊಳ್ಳಿ, ಕುಡಿಯೋ ನೀರು. ಸೊ ನೀರನ್ನ ಸ್ವಲ್ಪ ಬಿಸಿಯಾಗಿ ತೊಗೊಳ್ಳಿ. ಬಿಸಿಯಾಗಿರೋ ನೀರು ನೋಡಿ ಎಷ್ಟು ಬಿಸಿ ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಟೀ ಥರ ಸ್ವಲ್ಪನೇ ಒಂದು ಸಿಪ್ ಬೈ ಸಿಪ್ ಕುಡಿಬೇಕಾಗತ್ತೆ. ಸೊ ಅಷ್ಟು ಬಿಸಿಯಾಗಿ ತೊಗೊಳ್ಳಿ. ನೋಡಿ ಇಷ್ಟು ಬಿಸಿಯಾಗಿದೆ, ಯಾಕಂದರೆ ಅದು ನೀಟಾಗಿ ಕರಗೋದಕ್ಕೆ. ಸೊ ಬೇಗ ಕರಗುತ್ತೆ ನೀರು. ನೀವು ಎಷ್ಟು ಬಿಸಿಯಾಗಿ ತೊಗೋತೀರೋ ಅಷ್ಟು ಬೇಗ ಐಸ್ ಕ್ಯೂಬ್ಸ್ ತೊಗೊಳುತ್ತೆ. ಇದನ್ನು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಕುಡೀರಿ. ನಿಮಗೆ ಟೀ ಕಾಫಿ ಕುಡಿಯೋ ಏನಪ್ಪ ಅಭ್ಯಾಸ ಇದೆ ಅಂತಂದರೆ ಫಸ್ಟ್ ಇದನ್ನು ನೀವು ಎದ್ದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಕುಡ್ದು ಅದಾದಮೇಲೆ 1 ಅವರ್ ಗ್ಯಾಪ್ ಕೊಟ್ಟು ನೀವು ಟೀ ಕಾಫಿ ಅಥವಾ ಏನು ಅಭ್ಯಾಸ ಇದೆ ನಿಮ್ಗೆ ಹಾಲು ಏನಾದರೂ ನೀವು ತೊಗೋಬೋದು. ನಾನು ಇದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇದನ್ನು ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಸೊ ಅದಾದಮೇಲೆ ನನಗೆ ಕಾಫಿ ಕುಡಿಯೋದು ಇದಿದೆ, ಅಭ್ಯಾಸ ಇದೆ. ಅದಾದಮೇಲೆ 1 ಅವರ್ ಆದಮೇಲೆ ಕಾಫಿ ಕುಡಿತಾ ಇದ್ದೀನಿ. ಸೊ ಇದನ್ನು ನಾನು ಕಂಪಲ್ಸರಿಯಾಗಿ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಜಸ್ಟ್ 30 ಡೇಸಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 15 ಡೇಸಲ್ಲೇ ನಿಮ್ಮ ಮೆಟಬಾಲಿಸಮ್ ಆಗಿರ್ಬೋದು, ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗಿರ್ಬೋದು ಎಲ್ಲ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಕಡೆ ಕುತ್ಕೊಂಡು ಇದನ್ನು ಸಿಪ್ ಬೈ ಸಿಪ್ಪು ನೀಟಾಗಿ ಕುಡಿದ್ಬಿಡ್ತೀನಿ. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ಸ್ವಲ್ಪನೂ ಒಗ್ರಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನಾವು ಮಿಂಟ್ ಹಾಕಿರೋದ್ರಿಂದ, ಪುದೀನ ಹಾಕಿರೋದ್ರಿಂದ, ಒಂದು ಫುಲ್ ಲೆಮನ್ ಹಾಕಿರೋದ್ರಿಂದ ಸಖತ್ ಫ್ಲೇವರ್ ಬರುತ್ತೆ. ಬೆಳಗ್ಗೆನೇ ರಿಫ್ರೆಶ್ ಅನಿಸುತ್ತೆ. ಮತ್ತು ನಿಮ್ಮ ಮೆಟಬಾಲಿಸಮ್ ನಿಮಗೆ ಜಾಸ್ತಿಯಾಗಿ ಡೇ ಫುಲ್ ನೀವು ಎನರ್ಜೆಟಿಕ್ ಆಗಿರೋದಕ್ಕೆ ಇಮ್ಯುನಿಟಿ ಪವರ್ ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಸಿಪ್ ಬೈ ತಣ್ಣಗಾದ್ಮೇಲೆ ಒಂದೇ ಸಲ ಕುಡ್ಕೊಬಿಡ್ಬೇಡಿ. ಈ ಥರ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ನಿಮಗೆ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ಕೊಲೆಸ್ಟ್ರಾಲು ಮತ್ತು ಹೇರ್ ಗ್ರೋತಿಗೆ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, 30 ಡೇಸ್ ಇದನ್ನು ಯೂಸ್ ಮಾಡಿ ನೋಡಿ, ಯಾವ ರೀತಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವೆಯ್ಟ್ ಲಾಸ್ ಕೂಡ ನೀವು ಇದು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವೆಯ್ಟ್ನ ನೀವು ಬರೆದಿಟ್ಕೊಂಡಿರಿ. ಇದಾದಮೇಲೆ 30 ಡೇಸ್ ಇದನ್ನು ಯೂಸ್ ಮಾಡಿ ಸಿನ್ಸಿಯರಾಗಿ 2 ಕ್ಯೂಬು ನೀವು ಮಾರ್ನಿಂಗ್ 1 ಟೈಮ್ ಯೂಸ್ ಮಾಡ್ತಾ ಬನ್ನಿ. ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ ನೀವೇ ನೋಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದರಿಂದ ರಿಸಲ್ಟ್ಸು ಕೂಡ ತುಂಬಾ ಚೆನ್ನಾಗಿದೆ. ಹೇರು ಶೈನಿಂಗ್ ಆಗುತ್ತೆ, ತಿಕ್ ಆಗುತ್ತೆ, ಗ್ರೋ ಆಗ್ತಾ ಬರುತ್ತೆ. ಸ್ಕಿನ್ನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಫ್ಯಾಟ್ ಲಾಸ್ ಆಗ್ತಾ ಬರುತ್ತೆ. ನಿಮ್ಮ ಬಾಡಿಲಿ ಎಲ್ಲೆಲ್ಲಿ ಫ್ಯಾಟಿ ಅಂಶಗಳಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಮುಖದಲ್ಲೂ ಅಷ್ಟೇ ನಿಮ್ಮ ಕೆನ್ನೆ ಎಲ್ಲ ದಪ್ಪ ದಪ್ಪ ಒಳ್ಳೆ ಚಬ್ಬಿ ಚಬ್ಬಿ ಥರ ಇರುತ್ತಲ್ವ, ಸೊ ಇದೆಲ್ಲ ಬೇಡ ಅಂತಂದರೆ ನಿಮಗೆ ಡಬಲ್ ಚಿನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಹೇರ್ ಕೇರ್, ವೆಯ್ಟ್ ಲಾಸ್, ಫ್ಯಾಷನ್, ಮೇಕಪ್ ಇನ್ನೂ ತುಂಬಾ ಹೆಲ್ಪ್ಫುಲ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೈಪ್ ಪಾಯಿಂಟ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊ ಈ ಮ್ಯಾಜಿಕಲ್ ಡ್ರಿಂಕ್ನ ಇವತ್ತಿಂದಾನೇ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ 30 ಡೇಸ್ ಚಾಲೆಂಜ್ ತೊಗೊಂಡು ನಿಮ್ಮನ್ನು ನೀವೇ ಬ್ಯೂಟಿಫುಲ್ಲಾಗಿ ಕಾಣಲಿಕ್ಕೆ ಟ್ರೈ ಮಾಡಿ. ಬಾಯ್.